ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕೆ ವತಿಯಿಂದ ಕ್ರೈಸ್ಗೆ ಸಂಬಂಧಿಸಿದಂಥ ಒಂದು ಪ್ರಕಟಣೆಯನ್ನು ಇವತ್ತು 16/6/2026 ಪ್ರಕಟಣೆಯನ್ನು ಮಾಡಿರುವಂಥದ್ದು. ಇದರ ಬಗ್ಗೆ ಅಂತಂದರೆ ಈಗಾಗಲೇ 2ನೇ ಸುತ್ತಿನ ಕ್ರೈಸ್ ಒಂದು ಅರ್ಹತಾ ಪಟ್ಟಿ ಸೆಲೆಕ್ಷನ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿರುವಂಥದ್ದು. ಅದರಲ್ಲಿ ಅಡ್ಮಿಷನ್ ಆಗಲಿಕ್ಕೆ ಕೊನೆ ದಿನಾಂಕ ಇರ್ಬೋದು, ಅವುಗಳನ್ನು ಇನ್ನೂವರೆಗೆ ಕೊಟ್ಟಿರಲಿಲ್ಲ. ಸೊ ಅಧಿಕೃತವಾಗಿ ಕೆಇದವರು ಏನು ಮಾಡಿದ್ದಾರೆ ಅಂತಂದರೆ ಇವತ್ತು ತಮ್ಮ ಒಂದು ವೆಬ್ಸೈಟಲ್ಲಿ ಪ್ರಕಟಣೆಯನ್ನು ರಿಲೀಸ್ ಮಾಡಿರುವಂಥದ್ದು. ಕ್ರೈಸ್ ವಿವಿಧ ವಸತಿ ಶಾಲೆಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಕೊನೆಯ ದಿನಾಂಕವನ್ನು ಇವರು ಪ್ರಕಟಣೆ ಮಾಡಿದ್ದಾರೆ. ಈ ಒಂದು ಪ್ರಕಟಣೆಯಲ್ಲಿ ನೋಡ್ತಾ ಇದ್ದೀರಿ, ಇದು 15/6/2026 ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ 26-27ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ವಸತಿ ಶಾಲಾ 6ನೇ ತರಗತಿಗಳಿಗೆ 2ನೇ ಸುತ್ತಿನ ಸೀಟ್ ಹಂಚಿಕೆ ಕುರಿತು ಅಂತ ಕೊಟ್ಟಿದ್ದಾರೆ. ಈಗಾಗಲೇ ನಾವು ವಿವಿಧ ನೋಡ್ರಿ, ಇಲ್ಲಿ ಭಾಳಷ್ಟು ಸ್ಕೂಲ್ಗಳು ಇರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಪ್ರಕಟಣೆಯನ್ನು ಮಾಡಿದ್ದೀವಿ, ವೆಬ್ಸೈಟಲ್ಲಿ ಕೂಡ ಬಿಟ್ಟಿದ್ದೀವಿ. ಇದಕ್ಕೆ ಕೊನೆಯ ದಿನಾಂಕ ನೋಡಿ ಏನು ಕೊಟ್ಟಿದ್ದಾರೆ ಅಂತಂದರೆ ನೋಡ್ತಾ ಇದ್ದೀರಿ, 20/6/2026 ನೋಡಿ, 20/6 ತಾರೀಕಿಗೆ ಕೊನೆಯ ದಿನಾಂಕ ಇದೆ. ಈ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು 20ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಓಕೆ, 20ನೇ ತಾರೀಕಿಗೆ ಮುಕ್ತಾಯವಾಗುತ್ತೆ. 20ನೇ ತಾರೀಕಿಗೆ ಮುಕ್ತಾಯವಾದ ನಂತರ ಒಂದು ವಾರದ ನಂತರ ಒಂದು ವಾರದ ನಂತರ ಹೇಳ್ತಾ ಇದ್ದೀನಿ, ಒಂದು ವಾರ ಅಂತಲ್ಲ, ಒಂದು ವಾರದ ನಂತರ ನಿಮಗೆ 3ನೇ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಯಾಕಂತಂದರೆ 20ನೇ ತಾರೀಕು ತನಕ ಏನು ಮಾಡ್ತಾರೆ, 2ನೇ ಸುತ್ತಿನಲ್ಲಿ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳು ಹೋಗಿ ಅಡ್ಮಿಷನ್ಗಳನ್ನು ತೊಗೊತಾರೆ. ಯಾರು ತೆಗೆದುಕೊಂಡಿರೋಂಗಿಲ್ಲ ಅಡ್ಮಿಷನನ್ನು, ಆ ಸೀಟನ್ನು ಏನು ಮಾಡ್ತಾರೆ, ಮತ್ತು ಇಲಾಖೆಯವರು ಕೆಇಗೆ ರಿಟರ್ನ್ ಮಾಡ್ತಾರೆ. ಕೆಇಗೆ ರಿಟರ್ನ್ ಮಾಡಿ 3ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಏನು ಮಾಡ್ತಾರಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತಾರೆ. ನನಗನ್ನಿಸ್ತದೆ ಮುಂದಿನ ದಿನಗಳಲ್ಲಿ ಅಂತಂದರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಆಗುವಂಥ ಚಾನ್ಸಸ್ ಇದೆ. ಯಾಕಂತಂದರೆ 20ನೇ ತಾರೀಕಿನ ಮುಗಿದ ಮೇಲೆ ಒಂದು ವಾರದಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರೈವೇಟ್ ಕಾಲೇಜು ಎಲ್ಲ ಒಂದು ವಸತಿ ಶಾಲೆಗಳ ಸ್ಕೂಲ್ನವ್ರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಸೀಟ್ಗಳನ್ನು ರಿಟರ್ನ್ ಮಾಡ್ತಾರೆ, ಉಳಿದಿರುವಂಥ ಸೀಟ್ಗಳನ್ನು ಮಾಹಿತಿಯನ್ನು ಕೊಡ್ತಾರೆ. ಅದೆಲ್ಲ ಮುಗಿಬೇಕು ಅನ್ನೋದೇ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ 3ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡುವಂಥ ಸಾಧ್ಯತೆ. ಆದರೆ 2ನೇ ಸುತ್ತಿನ ಕೌನ್ಸಿಲಿಂಗ್ ಅಡ್ಮಿಷನ್ ಆಗಲಿಕ್ಕೆ 20ನೇ ತಾರೀಕು ಕೊನೆ ದಿನಾಂಕ ಇದೆ.